ಪ್ರಧಾನಿಗಳ ವಿರುದ್ಧ ಕೂಡ ವಾಕ್ಪ್ರಹಾರವನ್ನ ಮುಂದುವರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಸಂಪತ್ತಿನ ಸಮಾನ ಹಂಚಿಕೆ ವಿಚಾರ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳು ಬಹಳ ಹತಾಶೆಯಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಂಧ್ರ ಹಾಗೂ ತೆಲಂಗಾಣದಲ್ಲೂ ಎಲ್ಲೂ ಅಂತಹ ಸಹಕಾರ ಅವರಿಗಿಲ್ಲ. ಕರ್ನಾಟಕದಲ್ಲಿ ಅವ್ರ ಸರ್ಕಾರ ಇತ್ತು, ಮತ್ತೆ ಹೆಚ್ಚಿನ ಸ್ಥಾನದಲ್ಲಿ ನಿರೀಕ್ಷೆಯಲ್ಲಿದ್ರು, ಆದ್ರೆ ಡಬಲ್ ಡಿಜಿಟ್ ಇಲ್ಲ ಅಂತ ಜನ ಹೇಳಿದ್ದಾರೆ. ಅದಕ್ಕೆ ಪ್ರಧಾನಿ ಅವರು ಹತಾಶರಾಗ್ಬಿಟ್ಟಿದ್ದಾರೆ, ಅಂದ್ರೆ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಇಂಥ ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇರುವಂತಹ ವಿಚಾರ ಇಲ್ಲಿ ಮೋದಿ ಅವರು ಹಚ್ಚಿರುವಂತಹ ಒಂದು ವಿಚಾರ ಅಂದ್ರೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಇಡೀ ಕಾಂಗ್ರೆಸ್ ಪಾರ್ಟಿಗೆ ಅತ್ಯಂತ ಹೆಚ್ಚು ಗಂಭೀರವಾದಂತಹ ಎಫೆಕ್ಟ್ ಮಾಡುತ್ತಾ ಅನ್ನೋ ಆತಂಕ. ಕ್ವಿಕ್ ಆಗಿ ಬರ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು, ಈ ತರದ ಸ್ಟೇಟ್ಮೆಂಟ್ ಅಲ್ಲ, ಈ ರೀತಿಯಾಗಿದೆ ಅದು, ಆಮೇಲೆ ಬಿಜೆಪಿಗರು ಬಹಳಷ್ಟು ಡಿಸ್ಟರ್ಬ್ ಆಗಿದ್ದಾರೆ, ಈ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಇಂಥ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟೋನಲ್ಲಿ ಇಲ್ವೇ ಇಲ್ಲ ಆ ಥರದ್ದು, ಕೇವಲ ಹೇಳಿಕೆಗಳಷ್ಟೇ, ಐಡಿಯಾಗಳಷ್ಟೇ, ಅದು ಪಕ್ಷದ್ದಲ್ಲ, ಯಾರದೋ ಹೇಳಿಕೆಯನ್ನು ಪಕ್ಷದ ಹೇಳಿಕೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ ಅಂತೆಲ್ಲ ಮೇಲಿಂದ ಮೇಲೆ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ, ಸಮರ್ಥನೆ ಮಾಡಿಕೊಳ್ಳುವಂತಹ ಅನಿವಾರ್ಯತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಇಶ್ಯೂಗಳನ್ನ ಹೋದಲ್ಲಿ ಬಂದಲ್ಲಿ ಪ್ರಸ್ತಾಪ ಮಾಡ್ತಾರೋದ್ರಿಂದ ಅವರನ್ನೇ ಪ್ರೈಮ್ ಟಾರ್ಗೆಟ್ ಮಾಡಿಕೊಂಡು ಅವರ ಹೇಳಿಕೆಗಳ ವಿರುದ್ಧನೇ ಈಗ ತಿರುಗೇಟು ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ.